ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ತಮಿಳುನಾಡು ಚುನಾವಣೆ 2026 ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಡೆಯುತ್ತೆ. ಇಂತಹ ಸಮಯದಲ್ಲಿ ಬಿಜೆಪಿಯ ಕೇಂದ್ರ ನಾಯಕರು ಅಖಾಡಕ್ಕೆ ಇಳಿದಿದ್ದಾರೆ. ಬಹಳಷ್ಟು ಮಹತ್ವ, ಉದ್ದೇಶ, ರಾಜಕೀಯ ಲೆಕ್ಕಾಚಾರಗಳ ನಂತರ ಅಣ್ಣಾಮಲೈ ಅವರನ್ನು ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಸಿದ್ರು. ಆಗ ಎಲ್ಲರೂ ಅಂದುಕೊಂಡಿದ್ದು ಈ ಬಿಜೆಪಿ ಹೈಕಮಾಂಡ್ಗೆ ಏನಾದರೂ ತಲೆ ಕೆಟ್ಟೋಗಿದೆಯಾ, ಮಾಡ್ತಾ ಇರೋದಾದರೂ ಏನು? ಒಂದಂಕಿ ವೋಟ್ ಶೇರಿಂಗಲ್ಲಿ ಒದ್ದಾಡ್ತಾ ಇದ್ದ ತಮಿಳುನಾಡಲ್ಲಿ ಬಿಜೆಪಿ ಎರಡಂಕಿಯ ವೋಟ್ ಶೇರಿಂಗನ್ನು ತಗೊಳ್ಳೋಕೆ ಕಾರಣ ಆಗಿದ್ದೇ ಅಣ್ಣಾಮಲೈ. ಅಂಥವರನ್ನೇ ಅಧ್ಯಕ್ಷ ಸ್ಥಾನದಿಂದ ಇಳಿಸಿದರೆ ಅಣ್ಣಾಮಲೈ ಕತೆ ಏನೋ, ಈ ಬಿಜೆಪಿ ಪಕ್ಷದ ಕತೆ ಏನು ಅನ್ನೋದನ್ನು ಬಹಳಷ್ಟು ಜನರು ಮಾತಾಡಿದರು. ಇನ್ನು ಕೆಲವರು ಅಣ್ಣಾಮಲೈ ಅವರಿಗೆ ಕೇಂದ್ರದಲ್ಲಿ ಯಾವುದೋ ಸ್ಥಾನವನ್ನು ಕೊಡ್ತಾರೆ, ಹಾಗಾಗಿ ಇಂತಹ ನಿರ್ಧಾರವನ್ನು ಬಿಜೆಪಿ ಹೈಕಮಾಂಡ್ ತಗೊಂಡಿದೆ ಎಂದುಕೊಂಡಿದ್ರು. ಆಗಲೂ ಅಣ್ಣಾಮಲೈ ಹೇಳಿದ್ದು, ತಮಿಳುನಾಡಿನ ರಾಜಕಾರಣ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಅಂತ. ಈಗ ತಮಿಳುನಾಡಿಗೆ ಕಾಲಿಟ್ಟ ಅಮಿತ್ ಶಾ ಅವರಿಗೆ ಅಣ್ಣಾಮಲೈ ಹವಾ ಕಂಡು ಅಚ್ಚರಿಯಾಗಿದ್ದು ಮಾತ್ರ ನಿಜ. ಹಾಗಾದರೆ ತಮಿಳುನಾಡಲ್ಲಿ ಅಣ್ಣಾಮಲೈ ಅಬ್ಬರ ಹೇಗಿತ್ತು? ಕಾರ್ಯಕ್ರಮಕ್ಕೆ ಬಂದಿದ್ದ ಅಣ್ಣ ಅಭಿಮಾನಿಗಳು ಮಾಡಿದ್ದಾದ್ರೂ ಏನೋ, ಅದಕ್ಕೆ ಅಮಿತ್ ಶಾ ಹೇಳಿದ್ದೇನೋ, ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಕಳೆದ ಕೆಲವು ತಿಂಗಳುಗಳ ಹಿಂದೆಯಷ್ಟೇ ಅಣ್ಣಾಮಲೈ ತಮಿಳುನಾಡು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ಅದರ ಹಿಂದೆ ಇದ್ದದ್ದು ಮಾತ್ರ 2026ರಲ್ಲಿ ನಡೆಯೋ ತಮಿಳುನಾಡು ಚುನಾವಣೆಯ ಲೆಕ್ಕಾಚಾರ. ಆದರೂ ಎಲ್ಲರೂ ಅಂದುಕೊಂಡಿದ್ದು ಮಾತ್ರ ಅಣ್ಣಾಮಲೈ ಅವರನ್ನು ಬಿಜೆಪಿ ಕೆಳಗಿಳಿಸಿ ಏನನ್ನ ಮಾಡ್ತಾ ಇದೆ, ಹೈಕಮಾಂಡ್ಗೆ ತಲೆ ಕೆಟ್ಟೋಗಿದೆಯಾ, ಅಣ್ಣಾಮಲೈ ಹವಾ ಮಾತ್ರ ತಮಿಳುನಾಡಲ್ಲಿ ಕೆಲಸ ಮಾಡುತ್ತೆ. ಒಂದಂಕಿಯಲ್ಲಿದ್ದ ಬಿಜೆಪಿಯ ವೋಟ್ ಶೇರಿಂಗ್ಗಳನ್ನು ಎರಡಂಕಿ ತಲುಪಿಸಿದ್ದೆ ಅಣ್ಣಾಮಲೈ ಅನ್ನೋದನ್ನು ಮಾತನಾಡ್ತಾ ಇದ್ವಿ. ಜೊತೆಗೆ ಅಣ್ಣಾಮಲೈ ಬಿಜೆಪಿಯನ್ನು ಬಿಟ್ಟು ಬಿಡ್ತಾರೆ, ಅಣ್ಣಾಮಲೈ ಅವರನ್ನು ಬಿಜೆಪಿ ಹೈಕಮಾಂಡ್ ಸರಿಯಾಗಿ ನಡೆಸಿಕೊಳ್ತಾ ಇಲ್ಲ, ಇದರಿಂದ ಅಣ್ಣಾಮಲೈ ಮತ್ತೆ ಹೈಕಮಾಂಡ್ ಮಧ್ಯೆ ಯಾವುದು ಸರಿ ಇಲ್ವೇನೋ ಅಂತ ಅಂದುಕೊಂಡಿದ್ವಿ. ಆದರೆ ನಿನ್ನೆ ತಮಿಳುನಾಡಿನ ಮದುರೈನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಎಲ್ಲವೂ ಸರಿ ಇದೆ, ಅಣ್ಣಾಮಲೈ ಅವರನ್ನು ನಾವು ಕಡೆಗಣಿಸಿಲ್ಲ, ಅದು ಕೇವಲ ರಾಜಕೀಯ ಲೆಕ್ಕಾಚಾರ ಮಾತ್ರ ಅನ್ನೋದಕ್ಕೆ ಸಾಕ್ಷಿಯಾಗಿತ್ತು. ಈಗಾಗಲೇ ತಮಿಳುನಾಡು ಚುನಾವಣೆಯ ತಯಾರಿಗೆ ಇಳಿದಿರೋ ಅಮಿತ್ ಶಾ ಅವರಿಗೆ ಅಣ್ಣಾಮಲೈ ಹವಾ ಕಂಡು ಅಚ್ಚರಿಯಾಗಿದೆ. ಅದಕ್ಕೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದನ್ನು ನೋಡ್ತಾ ಇದ್ರೆ ತಾಳ್ಮೆ ಇರಲಿ, ಸದ್ಯದಲ್ಲೇ ಎಲ್ಲವನ್ನ ತಲೆ ಕೆಳಗು ಮಾಡೋ ನಿರ್ಧಾರ ಹೊರಗೆ ಬರುತ್ತೆ ಅನ್ನೋದನ್ನು ಹೇಳಿದಂತೆ ಕಾಣಿಸ್ತಾ ಇತ್ತು. ಅಣ್ಣಾಮಲೈ ವಿಚಾರದಲ್ಲಿ ಹೈಕಮಾಂಡ್ ಇಂತಹ ನಿಲುವನ್ನು ತಗೊಂಡಿದ್ದು ಯಾಕೆ ಅನ್ನೋದಕ್ಕೆ ಬಹಳಷ್ಟು ಉತ್ತರಗಳು ಕೂಡ ಈಗ ಸಿಗ್ತಾ ಇವೆ. ಕೆಲವೊಮ್ಮೆ ದೊಡ್ಡದು ಏನೋ ಸಿಗಬೇಕು ಅಂದರೆ ಚಿಕ್ಕದನ್ನು ಕಳೆದುಕೊಳ್ಬೇಕಾಗತ್ತೆ. ಇನ್ನು ರಾಜಕೀಯ ಸಮಾವೇಶ ಅಂದಮೇಲೆ ಅಲ್ಲಿನ ಎದುರಾಳಿ ಅಂದರೆ ಅದು DMK, ಈ ಎಡವಟ್ಟು ಪಕ್ಷ ಮತ್ತು ಅಲ್ಲಿರೋ ಎಡವಟ್ಟು ನಾಯಕರ ಬಗ್ಗೆ ಮಾತನಾಡಲೇಬೇಕು. ಈಗ ಗೃಹ ಸಚಿವ ಅಮಿತ್ ಶಾ ಮತ್ತು ಅಣ್ಣಾಮಲೈ ಒಬ್ಬರಾದ ಮೇಲೆ ಒಬ್ಬರು DMK ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ದಾರೆ. ಜೊತೆಗೆ ಒಂದಷ್ಟು ಸವಾಲುಗಳನ್ನು ಹಾಕಿದ್ದಾರೆ. ಇನ್ನು ತಮಿಳುನಾಡಲ್ಲಿ ಭಾಷೆ ಅನ್ನೋದನ್ನೇ ಹೇಳಿಕೊಂಡು ಜನರನ್ನು ರೊಚ್ಚಿಗೇಳಿಸೋ, ಅದನ್ನೇ ರಾಜಕೀಯ ಲಾಭಕ್ಕೆ ಉಪಯೋಗವನ್ನು ಮಾಡಿಕೊಳ್ಳೋ DMK ಅಸಲಿಯತ್ತು ಈಗ ಹೊರಗೆ ಬರ್ತಾ ಇದೆ. ಕೇವಲ 2 ಸೀಟುಗಳಿಂದ ಇವತ್ತು ಸತತವಾಗಿ 3 ಬಾರಿ ಕೇಂದ್ರದಲ್ಲಿ ಅಧಿಕಾರವನ್ನು ಹಿಡಿಯುವ ಮಟ್ಟಕ್ಕೆ ಬಿಜೆಪಿ ಬೆಳೆದಿದೆ. ಇಂತಹ ಬಿಜೆಪಿಗೆ ಹೇಗೆ ರಾಜಕೀಯವನ್ನು ಮಾಡಬೇಕು ಅನ್ನೋದು ಕೂಡ ಗೊತ್ತೇ ಇರುತ್ತೆ. ಇಷ್ಟೆಲ್ಲ ಆದರೂ ದೇಶದ ಯಾವುದೇ ರಾಜ್ಯಗಳನ್ನು ಗೆದ್ದರೂ ದಕ್ಷಿಣ ಭಾರತ ಅನ್ನೋದು ಮಾತ್ರ ಕಬ್ಬಿಣದ ಕಡಲೆಯಾಗಿ ಉಳ್ಕೊಂಡಿದೆ. ಆದರೆ ಇದನ್ನೆಲ್ಲ ಪರಿಹಾರ ಮಾಡಿಕೊಂಡು ಮುಂದಕ್ಕೆ ಬರೋದು ಬಿಜೆಪಿಗೆ ಕಷ್ಟದ ಕೆಲಸ ಏನೂ ಆಗಲ್ಲ. ಆದರೆ ತಮಿಳುನಾಡಿನಂಥ ರಾಜ್ಯದಲ್ಲಿ ತಲೆಯನ್ನು ಎತ್ತೋದೇ ಕಷ್ಟ ಅನ್ನಿಸೋಕೆ ಮುಖ್ಯವಾದ ಕಾರಣ ಅಂದರೆ ಅಲ್ಲಿನ ಪ್ರಾದೇಶಿಕ ಪಕ್ಷಗಳು ಜನರನ್ನು ತಮ್ಮ ಕಡೆಗೆ ಹಿಡಿದು ಇಟ್ಟುಕೊಂಡು ಆಟಗಳನ್ನು ಆಡ್ತಾ ಇರೋ ರೀತಿಗಳು. ಬೇರೆ ರಾಜ್ಯದವರೇ ಬೇರೆ, ನಾವೇ ಬೇರೆ ಅನ್ನೋ ವಿಷದ ಬೀಜವನ್ನು ಬಿತ್ತಿ ಅದನ್ನು ಹೆಮ್ಮರವಾಗಿ ಬೆಳೆಸಿ ಅದನ್ನೇ ತಮ್ಮ ರಾಜಕೀಯ ಲಾಭಕ್ಕಾಗಿ, ತೆವಲುಗಳಿಗಾಗಿ ಬಳಸಿಕೊಳ್ಳೋದನ್ನು DMK ಅನ್ನೋದು ಚೆನ್ನಾಗಿ ಕಲ್ತ್ಕೊಂಡಿದೆ. ಇಂತಹ DMKಯನ್ನು ಅಲ್ಲಾಡಿಸೋದು ಕಷ್ಟ ಅನ್ನೋ ಪರಿಸ್ಥಿತಿ ಇದೆ. ಆದರೆ ಅಂತಹ ಪಕ್ಷಕ್ಕೂ ನಡುಕವನ್ನು ಹುಟ್ಟಿಸಿದ್ದು ಮಾತ್ರ ಸಿಂಗಂ ಅಣ್ಣಾಮಲೈ. ಆದರೆ ಈಗ ಅಣ್ಣಾಮಲೈ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಇಳಿಸಿ ಮೈತ್ರಿಯನ್ನು ಮಾಡಿಕೊಂಡಿದ್ದಾರೆ. ಆದರೆ ಹುದ್ದೆಯನ್ನು ಮಾತ್ರ ಕಿತ್ತುಕೊಳ್ಳಬಹುದು. ಆದರೆ ಜನರ ಮನಸ್ಸಿಂದ ಅಣ್ಣಾಮಲೈ ಅವರನ್ನು ಇಳಿಸೋಕೆ ಸಾಧ್ಯನೇ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ತಮಿಳುನಾಡಿನ ಮದುರೈನಲ್ಲಿ ನಡೆದ ಸಮಾರಂಭದಲ್ಲಿ ಮಾತನ್ನು ಆರಂಭ ಮಾಡೋ ಅಮಿತ್ ಶಾ ಎಲ್ಲರಿಗೂ ನಮಸ್ಕಾರಗಳನ್ನು ಹೇಳ್ತಾರೆ. ಅದೇ ಸಮಯದಲ್ಲಿ ಅಣ್ಣಾಮಲೈ ಅವರ ಹೆಸರನ್ನು ಹೇಳಿದ ತಕ್ಷಣ ಅಲ್ಲಿ ಸೇರಿದ್ದ ಜನರೆಲ್ಲ ಜೈಕಾರ ಕೂಗೋಕೆ ಶುರು ಮಾಡ್ತಾರೆ. ಆ ಜೈಕಾರ ಅನ್ನೋದು ಅದ್ಯಾವ ಮಟ್ಟಕ್ಕೆ ಇತ್ತು ಅಂದರೆ ಒಂದಷ್ಟು ನಿಮಿಷಗಳು ಅಮಿತ್ ಶಾ ಭಾಷಣವನ್ನು ಮುಂದುವರಿಸೋದಕ್ಕೂ ಆಗಲೇ ಇಲ್ಲ. ಇದು
ಈಗ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ. ಇದನ್ನ ನೋಡ್ತಾ ಇದ್ರೆ ಹೈಕಮಾಂಡ್ ರಾಜಕೀಯ ಲೆಕ್ಕಾಚಾರದಲ್ಲಿ ಯಾವುದಾದ್ರೂ ನಿರ್ಧಾರವನ್ನ ತಗೊಳ್ಳಿ, ಆದ್ರೆ ನಮ್ಮ ನಾಯಕ ಮಾತ್ರ ಅಣ್ಣಾಮಲೈ ಅನ್ನೋ ರೀತಿ ಸಂದೇಶವನ್ನ ತಮಿಳುನಾಡಿನ ಜನರು ಕೊಟ್ಟ ರೀತಿ ಕಾಣಿಸಿದ್ದು ಮಾತ್ರ ನಿಜ. ಇದನ್ನೆಲ್ಲ ನೋಡ್ತಾ ಇದ್ರೆ ತಮಿಳುನಾಡಿನ ರಾಜಕೀಯದಲ್ಲಿ ದೊಡ್ಡದಾದ ಬದಲಾವಣೆ ಆಗುತ್ತೆ ಅನ್ನೋ ಸೂಚನೆಗಳನ್ನ ಕೊಡ್ತಾ ಇದ್ದಾರೆ. ಈಗಾಗಲೇ 2 ಬಾರಿ ಚುನಾವಣೆಗೆ ನಿಂತು ಅಣ್ಣಾಮಲೈ ಸೋತಿದ್ದಾರೆ ನಿಜ. ಅದಕ್ಕೆ ಬೇರೆ ಬೇರೆ ಕಾರಣಗಳು, ಡಿಎಂಕೆ ಕುತಂತ್ರ ಇದೆ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಆದರೆ ಅಣ್ಣಾಮಲೈ ಒಬ್ಬರ ಹೆಸರಲ್ಲೇ ಬಿಜೆಪಿಗೆ ಜನರ ಬೆಂಬಲ ಇರೋದು ಅನ್ನೋದನ್ನ ಈ ಜನಸಾಗರ ಹೇಳ್ತಾ ಇತ್ತು. ಇನ್ನು ಇಂತಹ ಸಮಯದಲ್ಲಿ ಬಿಜೆಪಿ ಹೈಕಮಾಂಡ್ ಏನನ್ನು ಮಾತಾಡಲ್ಲ, ಆದರೆ ಅವರ ಚಿಕ್ಕ ಚಿಕ್ಕ ಪ್ರತಿಕ್ರಿಯೆಗಳು ಒಂದೊಂದು ಸಂದೇಶವನ್ನು ಕೊಡ್ತಾ ಇರುತ್ತವೆ. ಅದಕ್ಕೆ ಬೇಕಾದ ಉದಾಹರಣೆಗಳು ನಮ್ಮ ಮುಂದೆ ಕೂಡ ಸಿಗುತ್ತವೆ. ಈಗ ಅಣ್ಣಾಮಲೈ ವಿಷಯದಲ್ಲೂ ಆಗ್ತಾ ಇರೋದು ಕೂಡ ಅದೇ. ಈ ಕಾರ್ಯಕ್ರಮದಲ್ಲಿ ಜನರ ಬೆಂಬಲ ಅಣ್ಣಾಮಲೈಗೆ ಇರೋದನ್ನು ನೋಡಿ ಅಮಿತ್ ಶಾ ಚಿಕ್ಕದಾಗಿ ಒಂದು ಸ್ಮೈಲ್ ಅನ್ನು ಕೊಟ್ಟಿದ್ದಾರೆ. ಆದರೆ ಆ ನಗು ಹೇಳ್ತಾ ಇತ್ತು, ಅಣ್ಣಾಮಲೈ ತಾಕತ್ತು ಏನು ಅನ್ನೋದು ನಮಗೂ ಗೊತ್ತಿದೆ, ಸ್ವಲ್ಪ ತಾಳ್ಮೆಯಿಂದ ಇರಿ, ಒಳ್ಳೆಯ ನಿರ್ಧಾರವನ್ನು ತಗೊಂಡು ಅವರಿಗೆ ದೊಡ್ಡದೇನೋ ಕೊಡ್ತೀವಿ ಅನ್ನೋ ಥರ ಇತ್ತು. ಜೊತೆಗೆ ಈಗ ಅಧ್ಯಕ್ಷ ಸ್ಥಾನದಿಂದ ಇಳಿಸಿರೋದು ಕೇವಲ ರಾಜಕೀಯ ಒಪ್ಪಂದಕ್ಕೆ ಮಾತ್ರ. ಆದರೆ ಅಣ್ಣಾಮಲೈ ಅವರನ್ನು ಬಿಟ್ಟು ತಮಿಳುನಾಡಲ್ಲಿ ಬಿಜೆಪಿ ರಾಜಕೀಯವನ್ನು ಮಾಡಲ್ಲ. ಅವರಿಗೆ ಯಾವುದೇ ಹುದ್ದೆ ಇರಲಿ ಅಥವಾ ಇಲ್ಲದೇ ಇರಲಿ, ಅಣ್ಣಾಮಲೈ ನೇತೃತ್ವದಲ್ಲಿ ಬಿಜೆಪಿ ಮುಂದಕ್ಕೆ ಹೋಗುತ್ತೆ ಅನ್ನೋದನ್ನು ಹೇಳಿದ ಹಾಗೆ ಕಾಣಿಸ್ತಾ ಇತ್ತು. ಜೊತೆಗೆ ಸದ್ಯದಲ್ಲೇ ಒಂದು ದೊಡ್ಡದಾದ ಹುದ್ದೆ ಅಣ್ಣಾಮಲೈ ಅವರಿಗೆ ಸಿಗುತ್ತೆ ಅನ್ನೋ ಸಂದೇಶವನ್ನು ಕೂಡ ಕೊಟ್ಟ ಹಾಗೆ ಕಾಣಿಸಿತ್ತು. ಇನ್ನು ರಾಜಕೀಯ ಅನ್ನೋದು ಬಂದರೆ ಎಲ್ಲವನ್ನ ತೂಕ ಮಾಡಿ ನಿರ್ಧಾರ ತಗೊಳ್ಳೋ ಬಿಜೆಪಿ ಹೈಕಮಾಂಡ್ಗೆ ಅಣ್ಣಾಮಲೈ ಹವಾ ಗೊತ್ತಿರಲಿಲ್ವಾ ಅಂತ ಕೆಲವರಿಗೆ ಅನ್ನಿಸಬಹುದು. ಆದರೆ ಅಣ್ಣಾಮಲೈ ಹವಾ ಹೈಕಮಾಂಡ್ಗೂ ಗೊತ್ತೇ ಇದೆ. ಯಾಕಂದರೆ ಕೇವಲ 1 ಅಂಕಿಯಲ್ಲಿದ್ದ ಬಿಜೆಪಿ ವೋಟ್ ಶೇರಿಂಗ್ ಅನ್ನೋದನ್ನು 2 ಅಂಕಿಗೆ ತಂದಿದ್ದೇ ಅಣ್ಣಾಮಲೈ. ಹೀಗಿದ್ದಾಗ ಅವರ ಹವಾ ಗೊತ್ತಿಲ್ಲದೆ ಇರಲ್ಲ. ಇದೇ ರೀತಿಯಾಗಿ ಮುಂದಕ್ಕೆ ಹೋಗಿ ಹಂತ ಹಂತವಾಗಿ ಬೆಳೆದು ಗಟ್ಟಿಯಾಗಿ ನಿಲ್ಲಬಹುದು ಅನ್ನೋದು ಗೊತ್ತಿರುತ್ತೆ. ಆದರೆ ಸದ್ಯಕ್ಕೆ ಅಷ್ಟೊಂದು ದೊಡ್ಡದಾದ ಸಮಯ ಇರಲ್ವಲ್ಲ. ಏನಾದರೂ ಒಂದು ವೇಳೆ AIADMK ಜೊತೆ ಅಣ್ಣಾಮಲೈ ಅವರಿಗೆ ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ಲದೇ ಇದ್ದಿದ್ರೆ ರಾಜ್ಯಾಧ್ಯಕ್ಷ ಸ್ಥಾನಪಲ್ಲಟ ಯೋಚನೆಯನ್ನು ಬಿಜೆಪಿ ಹೈಕಮಾಂಡ್ ಕೂಡ ಮಾಡ್ತಾ ಇರಲಿಲ್ಲ. ಆದರೆ ಮೊದಲು ನಾವು ಗೆಲ್ಲಬೇಕು ಅನ್ನೋದಕ್ಕಿಂತ DMKಯನ್ನು ಮೊದಲು ಸೋಲಿಸಬೇಕು. ಅದು ಆಗಬೇಕು ಅಂದರೆ ಮತ್ತೊಂದು ಸ್ಥಳೀಯ ಪಕ್ಷದ ಜೊತೆ ಮೈತ್ರಿಯನ್ನು ಮಾಡಿಕೊಳ್ಳಲೇಬೇಕು. ಮೊದಲು DMK ಸರ್ಕಾರವನ್ನು ಬೀಳಿಸೋಣ, ಅದಾದ ಮೇಲೆ ಬೇಕಾದಷ್ಟು ಆಂತರಿಕವಾದ ಬದಲಾವಣೆಗಳನ್ನು ಮಾಡಬಹುದು. ಅದನ್ನು ಮಾಡೋಕ್ಕೆ ದೊಡ್ಡ ಸಾಹಸವನ್ನು ಮಾಡಬೇಕಾಗಲ್ಲ. ಕೇವಲ ಕೇಂದ್ರ ಸರ್ಕಾರದ ಯಾವುದೇ ಯೋಜನೆಗಳನ್ನು ಅಲ್ಲಿನ DMK ಸರ್ಕಾರ ಜನರಿಗೆ ತಲುಪಿಸ್ತಾ ಇಲ್ಲ. ಅದ್ಯಾವುದನ್ನು ಜಾರಿಗೆ ತಗೊಂಡು ಬರೋದು ಇಲ್ಲ. ಅದಕ್ಕೆಲ್ಲ ಅಡ್ಡಗಾಲು ಹಾಕ್ಕೊಂಡು ಕೇಂದ್ರ ಸರ್ಕಾರ ನಮಗೆ ಏನನ್ನು ಮಾಡಿಲ್ಲ ಅನ್ನೋದನ್ನೇ ತೋರಿಸ್ತಾ ನಾವು ದ್ರಾವಿಡರು, ಅದಕ್ಕೆ ನಮ್ಮನ್ನು ಬೇರೆಯವರ ರೀತಿ ನೋಡ್ತಾರೆ ಅನ್ನೋ ಒಂದಷ್ಟು ಸುಳ್ಳುಗಳನ್ನು ಹೇಳ್ಕೊಂಡು ಮತವನ್ನು ಹಾಕಿಸ್ಕೊಂಡು ಗೆಲ್ತಾನೆ ಇರ್ತಾರೆ. ಸದ್ಯಕ್ಕೆ ಕೇಂದ್ರ ಸರ್ಕಾರದ ಯೋಜನೆಗಳು ತಮಿಳುನಾಡಿನ ಜನರಿಗೆ ತಲುಪಬೇಕು. ಅವೆಲ್ಲವೂ ಜನರಿಗೆ ತಲುಪಿದ್ರೆ ಸಾಕು. ಒಂದಷ್ಟು ಮತಗಳು ಕೇಳದೇ ಇದ್ರೂ ಬಿಜೆಪಿಗೆ ಬರುತ್ತವೆ ಅನ್ನೋದು ಗೊತ್ತೇ ಇದೆ. ಇನ್ನು ಅಣ್ಣಾಮಲೈ ವಿಚಾರದಲ್ಲಿ ದೊಡ್ಡ ನಿರ್ಧಾರವನ್ನು ತಗೊಳ್ಳೋಕೆ ಇನ್ನೊಂದು ಕಾರಣ ಅಂದರೆ ಕಳೆದ 2 ಚುನಾವಣೆಯಲ್ಲಿ ಅಣ್ಣಾಮಲೈ ಸೋತಿರೋದು. ಹಾಗಾದರೆ ಅಣ್ಣಾಮಲೈ ಅವರಿಗೆ ಗೆಲ್ಲೋ ತಾಕತ್ತು ಇಲ್ವಾ ಅಂದರೆ ಖಂಡಿತ ಇದೆ. ಅವರಿಗೆ ಗೆಲ್ಲೋ ಅರ್ಹತೆ ಇಲ್ವಾ ಅಂದರೆ ಅಂತಹ ಅರ್ಹತೆ, ಯೋಗ್ಯತೆ ಎರಡೂ ಕೂಡ ಖಂಡಿತವಾಗಿ ಅಣ್ಣಾಮಲೈ ಅವರಿಗೆ ಇದೆ. ಅಣ್ಣಾಮಲೈ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿದರೆ ಕೇವಲ ಅವರನ್ನೇ ಸೋಲಿಸೋಕೆ ಟಾರ್ಗೆಟ್ ಮಾಡ್ತಾರೆ. ಅದಕ್ಕೆ ಬೇಕಾದಷ್ಟು ವಿರೋಧಿಗಳು ಈಗಾಗಲೇ ತಮಿಳುನಾಡಲ್ಲಿ ಇದ್ದಾರೆ. ಮೊದಲ ವಿಧಾನಸಭಾ ಚುನಾವಣೆಯಲ್ಲಿ ಅಣ್ಣಾಮಲೈ ಸೋತಾಗ ಬಿಜೆಪಿಗೆ ದೊಡ್ಡ ಮಟ್ಟದ ಬೆಂಬಲ ಇರಲಿಲ್ಲ. ಅಣ್ಣಾಮಲೈ ಕೂಡ ಹೊಸ ಮುಖ. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಅಣ್ಣಾಮಲೈ ಗೆದ್ದೇ ಬಿಟ್ಟರು ಅನ್ನೋ ಥರ ಕಾಣಿಸ್ತಾ ಇತ್ತು. ಅದಕ್ಕೆ ತಕ್ಕ ಹಾಗೆ ಕೊಯಮತ್ತೂರು ಜನರು ಅಣ್ಣಾಮಲೈ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ರು. ಆಗ ತಮಿಳುನಾಡಿನ 2 ಪ್ರಾದೇಶಿಕ ಪಕ್ಷಗಳು ಸೇರಿಕೊಂಡೇ ಅಣ್ಣಾಮಲೈ ಅವರನ್ನು ಸೋಲಿಸಿದ್ವು. ಅಲ್ಲಿ ಹಣದ ಹೊಳೆಯನ್ನೇ DMK ಹರಿಸಿತ್ತು. ಮನೆ ಮನೆಗೆ ಒಂದಷ್ಟು ವಸ್ತುಗಳನ್ನು ತಲುಪಿಸಿದ್ರು. ಇಷ್ಟು ಸಿಕ್ಕರೆ ತಮಿಳುನಾಡಲ್ಲಿ ಗೊತ್ತೇ ಇದೆ ಏನಾಗತ್ತೆ ಅಂತ. ಇದೆಲ್ಲ ಆಮೇಲೆ ಹೊರಕ್ಕೆ ಬಂದಿದ್ದು ನಿಜ. ಅದೇನೇ ಆದರೂ ಅಷ್ಟೊತ್ತಿಗಾಗಲೇ ಅಣ್ಣಾಮಲೈ ಸೋತಿದ್ದಾಗಿತ್ತು. ಅಲ್ಲಿ ಸೋತರೂ ಕೂಡ ಅಣ್ಣಾಮಲೈ ಅವರ ವರ್ಚಸ್ಸು ಕಡಿಮೆ ಆಗಲೇ ಇಲ್ಲ. ಅದರ ಬದಲು ಅನುಕಂಪ ಅನ್ನೋದು ಬಂತು. ಆದರೆ ಪದೇ ಪದೇ ಒಬ್ಬ ನಾಯಕನಿಗೆ ಸೋಲು ಆಗ್ತಾನೆ ಇದ್ರೆ ಅದನ್ನು ವಿರೋಧಿಗಳು ಬೇರೆಯದ್ದೇ ರೀತಿಯಾಗಿ ಬಿಂಬಿಸೋ ಕೆಲಸವನ್ನು ಮಾಡ್ತಾರೆ. ಮೊದಲೇ DMK ನಾಯಕರಿಗೆ ಅಣ್ಣಾಮಲೈ ತಾಕತ್ತು ಗೊತ್ತಾಗಿತ್ತು. ಈ ವ್ಯಕ್ತಿಯನ್ನು ಸುಲಭವಾಗಿ ಸೋಲಿಸೋಕೆ ಆಗಲ್ಲ ಅನ್ನೋ ಯೋಚನೆಯನ್ನು ಮಾಡಿದ್ರು. ಆದರೆ ಅದನ್ನು ಹೊರಗೆ ತೋರಿಸಿಕೊಳ್ಳದೆ ಅಣ್ಣಾಮಲೈ ಅವರನ್ನೇ ಜೋಕರ್ ಅನ್ನೋ ಥರ ಬಿಂಬಿಸೋಕೆ ಶುರು ಮಾಡಿದ್ರು. ಅದು ಸೋಷಿಯಲ್ ಮೀಡಿಯಾವನ್ನೇ ದುರ್ಬಳಕೆ ಮಾಡಿಕೊಂಡಿದ್ರು. ಈಗ ಮತ್ತೆ ಚುನಾವಣೆಯಲ್ಲಿ ಸೋತ್ರೆ ಇಲ್ಲಿ ಸೋಲಿಗೆ ಕಾರಣ ಏನು ಅನ್ನೋದನ್ನು ಜನರು ಹುಡುಕೋ ಕೆಲಸವನ್ನು ಮಾಡಲ್ಲ. ಅದರ ಬದಲು ಅಣ್ಣಾಮಲೈಗೆ ಜನರ ಬೆಂಬಲ ಇಲ್ಲ ಅನ್ನೋದನ್ನೇ DMK ಹೇಳೋಕ್ಕೆ ಶುರು ಮಾಡುತ್ತೆ. ಆಗ ಅದೇ ಅಲ್ಲಿನ ಜನರ ತಲೆಯಲ್ಲಿ ಉಳ್ಕೊಳ್ಳುತ್ತೆ. ಆದರೆ ಇಲ್ಲಿ ವಾಸ್ತವ ಅಂದರೆ ಅಣ್ಣಾಮಲೈ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಇಳಿಸಿದ್ದಾರೆ. ಕೇಂದ್ರದಲ್ಲಿ ದೊಡ್ಡ ಜವಾಬ್ದಾರಿಯ ನಿರೀಕ್ಷೆ ಇದೆ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ.
ಆದರೆ ಇಲ್ಲಿಯವರೆಗೂ ಅಣ್ಣಾಮಲೈ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಲ್ಲ ಅನ್ನೋದನ್ನು ಯಾರೂ ಕೂಡ ಎಲ್ಲೂ ಹೇಳಿಲ್ಲ. ಕೊನೆಯ ಕ್ಷಣದಲ್ಲಿ ಸ್ಪರ್ಧೆಯನ್ನು ಅಚ್ಚರಿಯಾಗಿ ಮಾಡಿಸಬಹುದು, ಹೇಳೋಕ್ಕಾಗಲ್ಲ. ಗೆಳೆಯರೆ, ಇನ್ನು ತಮಿಳುನಾಡಲ್ಲಿ ಅವರದ್ದೇ ಸ್ಟೈಲ್ನಲ್ಲಿ ರಾಜಕೀಯ ಮಾಡಬೇಕಾಗತ್ತೆ. ಈಗ ಅಮಿತ್ ಶಾ ಅವರದ್ದೇ ಸ್ಟೈಲನ್ನು ಇಟ್ಕೊಂಡು ರಾಜಕೀಯವನ್ನು ಮಾಡೋಕ್ಕೆ ಹೊರಟಿದ್ದಾರೆ. ನನಗೆ ತಮಿಳು ಮಾತಾಡೋಕ್ಕೆ ಬರಲ್ಲ ಅಂತ ಮೊದಲೇ ಕ್ಷಮೆಯನ್ನು ಕೇಳಿದ್ರು, ಆದರೆ ತಮಿಳಿನ ಬಗ್ಗೆ ಅಪಾರವಾದ ಗೌರವ ಇದೆ ಅನ್ನೋದನ್ನು ಹೇಳಿದರು. ಅವರ ಇಡೀ ಭಾಷಣದಲ್ಲಿ ತುಂಬ ಹೈಲೈಟ್ ಅಂದರೆ DMK ಸೋಲು ಈ ಬಾರಿ ಕಟ್ಟಿಟ್ಟ ಬುತ್ತಿ ಅನ್ನೋದು. ಅಮಿತ್ ಶಾ ನಮ್ಮನ್ನು ಸೋಲಿಸೋಕೆ ಆಗಲ್ಲ ಅನ್ನೋದನ್ನು DMK ಈ ಹಿಂದೆ ಹೇಳಿತ್ತು. ಅದನ್ನೇ ಮಾತಾಡಿದ ಅಮಿತ್ ಶಾ, DMK ಹೇಳಿರೋದು ನಿಜ, ನಾನು ಅವರನ್ನು ಸೋಲಿಸೋಕೆ ಆಗಲ್ಲ, ಆದರೆ ಜನರೇ ಸೋಲಿಸ್ತಾರೆ. ಈ ಸಲ AIADMK ಮತ್ತು BJP ಒಂದಾಗಿವೆ, ಜನರು ಅವರಿಗೆ ಬೆಂಬಲವನ್ನು ಕೊಡ್ತಾರೆ. ನಾನು ದೆಹಲಿಯಲ್ಲಿ ಇರ್ತೀನಿ ನಿಜ, ಆದರೂ ನನ್ನ ಗಮನ ಎಲ್ಲವೂ ತಮಿಳುನಾಡು ಕಡೆಗೆ ಇರುತ್ತೆ. ಓಲೈಕೆ ರಾಜಕಾರಣ ಮಾಡ್ತಾ ಇರೋ DMK ತಮಿಳುನಾಡಿನ ಆರಾಧ್ಯ ದೈವ ಮುರುಗನ್ನನ್ನೇ ಅವಮಾನ ಮಾಡಿದೆ ಅನ್ನೋದನ್ನು ನೆನಪು ಮಾಡಿದ್ರು. ಇದನ್ನೇ ಈ ಬಾರಿ ಅಸ್ತ್ರವನ್ನು ಮಾಡಿಕೊಳ್ತಾರೆ ಅನ್ನೋ ಸೂಚನೆಯನ್ನು ಕೊಟ್ಟರು. ಇನ್ನು ತಮಿಳುನಾಡಲ್ಲಿ BJP ಕಾರ್ಯಕ್ರಮ ಅಂದರೆ ಅಲ್ಲೇ ಅಣ್ಣಾಮಲೈ ಮಾತಾಡಲೇಬೇಕು, ಮಾತನಾಡಿದ್ರು. ದುರಾಡಳಿತ ಮಾಡ್ತಾ ಇರೋ DMKಗೆ ಅಂತ್ಯವನ್ನು ಹಾಡೋ ಸಮಯ ಬಂದಿದೆ. ಭ್ರಷ್ಟಾಚಾರ ಮಾಡಿಕೊಂಡು ಒಂದೇ ಕುಟುಂಬವನ್ನು ಇಟ್ಕೊಂಡು ಅವರದ್ದೇ ಕುಟುಂಬ ಎಲ್ಲ ಹುದ್ದೆಗಳನ್ನು ಇಟ್ಕೊಂಡು ಆಡಳಿತ ಮಾಡೋ ಇವರ ಅಧಿಕಾರ 2026ಕ್ಕೆ ಮುಕ್ತಾಯ ಆಗತ್ತೆ ಅನ್ನೋದನ್ನು ಹೇಳಿದರು. ಈಗ ಮದುರೈನಲ್ಲಿ ನಡೆದ ಈ ಸಮಾವೇಶ ಎಲ್ಲ ಪಕ್ಷಗಳು ಆ ಕಡೆ ತಿರುಗಿ ನೋಡೋ ರೀತಿ ಮಾಡ್ತಾ ಇವೆ. ಇದರ ಜೊತೆ ತ್ರಿಭಾಷಾ ಸೂತ್ರ ಅನ್ನೋ ಸ್ಟೋರಿ ಹೇಳ್ತಾ ಅದನ್ನೇ ಅಸ್ತ್ರ ಮಾಡಿಕೊಂಡು ತಮಿಳು ಭಾಷೆಯನ್ನು ಬಿಟ್ಟು ನಮಗೆ ಬೇರೆ ಭಾಷೆಯೇ ಬೇಡ ಅಂತಿದ್ರು. ಅದರಲ್ಲೂ ಹಿಂದಿ ಅನ್ನೋದು ಭಾರತದಲ್ಲೇ ಇಲ್ಲ, ಅದೆಲ್ಲಿಂದಲೋ ಬಂದಿದೆ ಅನ್ನೋ ಥರ ಮಾತಾಡ್ತಾ ಇದ್ರು. ಆದರೆ ಈಗ DMK ನಾಯಕ ಹಿಂದಿಯನ್ನು ಮಾತಾಡ್ತಾ ಇರೋ ವಿಡಿಯೋ ವೈರಲ್ ಆಗ್ತಾ ಇದೆ. ಅಯ್ಯೋ, ಎಲ್ಲೋ ಹೋಗಿದ್ರು ಅಲ್ಲಿ ಹಿಂದಿಯನ್ನು ಮಾತನಾಡಿರ್ತಾರೆ ಬಿಡಿ ಅಂತ ಅಂದ್ಕೊಳ್ಳೋಣ ಅಂದರೆ ಅವರು ಒಂದು ಮುಸ್ಲಿಂ ಕುಟುಂಬದ ಜೊತೆ ಹಿಂದಿ ಮತ್ತು ಉರ್ದು ಭಾಷೆಯಲ್ಲಿ ಮಾತನಾಡ್ತಾ ಇದ್ದಾರೆ. ಈಗ ಅದನ್ನು ನೋಡಿರೋ ಜನರು ಮತಕ್ಕಾಗಿ ಮಾತ್ರ ಎಲ್ಲ ಭಾಷೆಯನ್ನು ಮಾತಾಡ್ತಾರೆ, ಆದರೆ ಜನಸಾಮಾನ್ಯರು ಮಾತ್ರ ಬೇರೆ ಭಾಷೆಯನ್ನು ಕಲಿಬಾರ್ದು, ಬೇರೆ ಭಾಷೆಯೇ ಬೇಡ ಅಂತಾರೆ. ಇದ್ಯಾವ ಸೀಮೆ ಭಾಷಾ ಪ್ರೇಮ ಅಂತ ಉಗಿತಾ ಇರೋದು ವೈರಲ್ ಆಗ್ತಾ ಇದೆ. ಆದರೂ ಈ ಬಾರಿಯ ತಮಿಳುನಾಡು ಚುನಾವಣೆಯಲ್ಲಿ BJP ಮೀನಿನ ಹೆಜ್ಜೆಯನ್ನು ಇಡೋಕೆ ಚಿಂತನೆಯನ್ನು ಮಾಡ್ತಾ ಇದೆ. ಯಾವುದನ್ನು ಕೂಡ ಹೊರಗೆ ಬಿಟ್ಟು ಕೊಡ್ತಾ ಇಲ್ಲ. ಜೊತೆಗೆ DMK ಅಸ್ತ್ರಗಳನ್ನೇ ಅವರಿಗೆ ಬಿಟ್ಟು ಅವರನ್ನೇ ಮುಗಿಸೋ ತಂತ್ರವನ್ನು ಹೆಣಿತಾ ಇದೆ. ಆದರೆ ಏನಾಗುತ್ತೆ ಅನ್ನೋದನ್ನು ನೀವು ಎಲ್ಲರೂ ಕಾದು ನೋಡಬೇಕಾಗತ್ತೆ ಅಷ್ಟೇ. ಇದು ಗೆಳೆಯರೆ, ತಮಿಳುನಾಡಲ್ಲಿ ಅಣ್ಣಾಮಲೈ ಅಮಿತ್ ಶಾ ಅವರಿಗೆ ಕೊಟ್ಟ ಶಾಕ್ ಮತ್ತು BJP ಚುನಾವಣೆಯನ್ನು ಯಾವ ರೀತಿ ಎದುರಿಸುತ್ತೆ ಅನ್ನೋದರ ಸುಳಿವನ್ನು ಕೊಟ್ಟಿರೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.